ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗಿನ ಜಾವ ನಮ್ಮ ಪೊಲೀಸ್ ಠಾಣೆಗೆ ಬಂದಂತಹ ಒಂದು ಮಾಹಿತಿ ಪ್ರಕಾರ ಈ ವಿನಾಯಕ ನಗರ ಅಂತ ಹೇಳಿ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರದೇಶ ಇದೆ. ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಒಂದು ರಸ್ತೆಯಲ್ಲಿ ಸಾಕಷ್ಟು ಹಸುಗಳನ್ನ ಕಟ್ಟುವಂಥ ಒಂದು ಪ್ರವೃತ್ತಿ ಮೊದಲಿಂದಲೂ ಇದೆ ರಸ್ತೆಗಳಲ್ಲಿ. ಸೊ ಅದರಲ್ಲಿ ಒಂದು 3 ಹಸುಗಳಿಗೆ ಕೆಚ್ಚಲು ಹತ್ರ ಯಾವುದೋ ಒಂದು ಹರಿತವಾದ ಒಂದು ವಸ್ತುವಿನಿಂದ ಅಲ್ಲಿ ಕತ್ತರಿಸ್ತಕ್ಕಂಥದ್ದು ಕಂಡು ಬಂದಿರೋ ಒಂದು ಮಾಹಿತಿ ಮೇರೆಗೆ ಆ ಹಸುಗಳನ್ನೆಲ್ಲ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ವೆಟರ್ನರಿ ಹಾಸ್ಪಿಟಲ್ಗೆ ಕೂಡಲೇ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಚಿಕಿತ್ಸೆ ಇನ್ನೂ ಕೂಡ ನಡೀತಾ ಇದೆ. ಈ ಒಂದು ಕೃತ್ಯ ಸುಮಾರು ನಿನ್ನೆ ರಾತ್ರಿ ಮತ್ತು ಬೆಳಗಿನ ಜಾವ ಮಧ್ಯದಲ್ಲಿ ನಡೆದಿರ್ಬೋದು ಅಂತ ನಮಗೆ ಶಂಕೆ ಇದೆ. ಈ ವಿಚಾರದಲ್ಲಿ ನಮ್ಮ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಕ್ರುಯಲಿಟಿ ಟು ಅನಿಮಲ್ಸ್ ಆ್ಯಕ್ಟ್ ಅಲ್ಲಿ ಮತ್ತು ನಮ್ಮ BNS ಸೆಕ್ಷನ್ 2325 ಅಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮಾಡ್ತಿದ್ದೀವಿ. ಇದು ಆರೋಪಿಗಳು ಯಾರೇ ಇದ್ರೂ ಕೂಡ ಅವ್ರನ್ನ ನಾವು ಪತ್ತೆ ಹಚ್ಚಿ ಅವ್ರನ್ನ ಕಾನೂನು ಮುಂದೆ ನಾವು ತರಬೇಕು ಅಂತ ಏನೇನು ಎಲ್ಲ ನಮ್ಮಲ್ಲಿ ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೇವೆ. ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗಿನ ಜಾವ ನಮ್ಮ ಪೊಲೀಸ್ ಠಾಣೆಗೆ ಬಂದಂತಹ ಒಂದು ಮಾಹಿತಿ ಪ್ರಕಾರ ಈ ವಿನಾಯಕ ನಗರ ಅಂತ ಹೇಳಿ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರದೇಶ ಇದೆ. ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಒಂದು ರಸ್ತೆಯಲ್ಲಿ ಸಾಕಷ್ಟು ಹಸುಗಳನ್ನ ಕಟ್ಟುವಂಥ ಒಂದು ಪ್ರವೃತ್ತಿ ಮೊದಲಿಂದಲೂ ಇದೆ ರಸ್ತೆಗಳಲ್ಲಿ. ಸೊ ಅದರಲ್ಲಿ ಒಂದು 3 ಹಸುಗಳಿಗೆ ಕೆಚ್ಚಲು ಹತ್ರ ಯಾವುದೋ ಒಂದು ಹರಿತವಾದ ಒಂದು ವಸ್ತುವಿನಿಂದ ಅಲ್ಲಿ ಕತ್ತರಿಸ್ತಕ್ಕಂಥದ್ದು ಕಂಡು ಬಂದಿರೋ ಒಂದು ಮಾಹಿತಿ ಮೇರೆಗೆ ಆ ಹಸುಗಳನ್ನೆಲ್ಲ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ವೆಟರ್ನರಿ ಹಾಸ್ಪಿಟಲ್ಗೆ ಕೂಡಲೇ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಚಿಕಿತ್ಸೆ ಇನ್ನೂ ಕೂಡ ನಡೀತಾ ಇದೆ. ಈ ಒಂದು ಕೃತ್ಯ ಸುಮಾರು ನಿನ್ನೆ ರಾತ್ರಿ ಮತ್ತು ಬೆಳಗಿನ ಜಾವ ಮಧ್ಯದಲ್ಲಿ ನಡೆದಿರ್ಬೋದು ಅಂತ ನಮಗೆ ಶಂಕೆ ಇದೆ. ಈ ವಿಚಾರದಲ್ಲಿ ನಮ್ಮ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಕ್ರುಯಲಿಟಿ ಟು ಅನಿಮಲ್ಸ್ ಆ್ಯಕ್ಟ್ ಅಲ್ಲಿ ಮತ್ತು ನಮ್ಮ BNS ಸೆಕ್ಷನ್ 2325 ಅಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮಾಡ್ತಿದ್ದೀವಿ. ಇದು ಆರೋಪಿಗಳು ಯಾರೇ ಇದ್ರೂ ಕೂಡ ಅವ್ರನ್ನ ನಾವು ಪತ್ತೆ ಹಚ್ಚಿ ಅವ್ರನ್ನ ಕಾನೂನು ಮುಂದೆ ನಾವು ತರಬೇಕು ಅಂತ ಏನೇನು ಎಲ್ಲ ನಮ್ಮಲ್ಲಿ ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.